ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ ನೋಡಿ, ಈಗಾಗಲೇ ಸಾಕಷ್ಟು ಚರ್ಚೆ ಆಗಿರುವಂಥ ವಿಷಯ ಅಂತಂದರೆ ದರ್ಶನ್ ಸರ್ ವಿಷಯನೇ ಈಗಾಗಲೇ ತುಂಬ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ತರುಣ್ ಸುಧೀರ್ ತಾಯಿ ಅಂತೂ ಅಂಗಲಾಚಿ ಬೀಳ್ತಿದ್ದಾರೆ. ನೋಡಿ, ದರ್ಶನ್ ಸರ್ ಅಂತೂ ಜೈಲಿಂದ ಹೊರಗೆ ಬಂದುಬಿಟ್ರೆ ನನ್ನ ದೇಹ, ಇಡೀ ನನ್ನ ಭಾಗ ಏನಿದೆ, ನನ್ನ ದೇಹದ ಭಾಗ, ಕಣ್ಣು, ಕಿವಿ, ಮೂಗು, ನನ್ನದು ಏನೇ ಅಲ್ಲಿ, ಕೈ, ಕಾಲು ಎಲ್ಲನೂ ಕೂಡ ನಾನು ದಾನ ಮಾಡಿಬಿಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಾಗಂದ್ರು ನೋಡಿ, ಅಂಥದ್ದಾದ್ರೂ ಕೂಡ ಕಾರಣ ಏನು? ತರುಣ್ ಸುಧೀರ್ ಮಕ್ಕಳಿಗೆ ಕೂಡ ಏನೋ ದರ್ಶನ್ ಸರ್ ಏನು ಹೆಲ್ಪ್ ಮಾಡಿದ್ದಾರೆ ನೋಡಿ. ಇಲ್ಲಿವರೆಗೂ ಕೂಡ ಸುಧೀರ್ ಮಕ್ಕಳಿಗೆ ಅಂಥದ್ದಾದ್ರೂ ಕೂಡ ಹೆಲ್ಪ್ ಮಾಡಿದ್ದಾದರೂ ಏನೋ ದರ್ಶನ್ ಸರ್. ಸಿನಿಮಾದ ಇಂಡಸ್ಟ್ರಿಲಂತೂ ಸುಧೀರ್ ಮಕ್ಕಳು ಮಾತ್ರ ಅಲ್ಲ, ತುಂಬ ಎಷ್ಟೆಷ್ಟೋ ಜನಗಳಿಗೆ ಹೆಲ್ಪ್ ಮಾಡ್ತಾನೆ ಇದ್ದಾರೆ ದರ್ಶನ್ ಸರ್ ಅಂತೂ. ಕೆಲವು ಸಿನಿಮಾ ನಿರ್ಮಾಪಕರು, ನಿರ್ದೇಶಕರು ಅಂತಲ್ಲ, ಎಷ್ಟೋ ಜನಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಸಿನಿಮಾ ಇಂಡಸ್ಟ್ರಿಲಿ. ಎಷ್ಟೋ ಜನಗಳಿಗೆ ತುಂಬ ಬಡ ಮಕ್ಕಳಿಗೆಲ್ಲ ಸಹಾಯ ಮಾಡ್ತಾ ಬಂದಿದ್ದಾರೆ. ಇದೊಂದು ಏನು ಒಳ್ಳೆಯ ಅಂದರೆ ಇವರೊಬ್ರಿಗೆ ಏನು ಒಳ್ಳೆಯ ವಿಷಯ ಮಾಡ್ತಾ ಬಂದಿಲ್ಲ, ತುಂಬ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ದರ್ಶನ್ ಸರ್. ಇನ್ನೂ ತುಂಬ ಹೋಗ್ತಾ ಎಲ್ಲ ಏನೇನೋ ದರ್ಶನ್ ಸರ್ ಒಳ್ಳೆಯದು ಕೆಲಸವನ್ನು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಬೆಂಬಲ ಇದೆ ಹೀಗೆ ಸದಾ ರೀತಿ ಇರುತ್ತೆ ಅಂತ ಕೂಡ ಕೇಳ್ಕೊತೀವಿ. ಸ್ನೇಹಿತರೆ ನೋಡಿ, ದರ್ಶನ್ ಸರ್ ಜೈಲಿಂದ ಹೊರಗೆ ಬರೋದಾದರೆ ನನ್ನ ದೇಹವನ್ನು ನಾನು ದಾನ ಮಾಡಿಬಿಡ್ತೀನಿ, ಅಂದರೆ ದಾನ ಎಲ್ಲಿ ಯಾರಿಗೆ ಬೇಕಾದರೂ ಅಷ್ಟೇ ನನ್ನ ದೇಹನೇ ತಗೋಬಿಡಿ, ಇಲ್ಲ ನನ್ನನ್ನೇ ಜೈಲಿಗೆ ಹಾಕ್ಬಿಡಿ ಅಂತ ಆ ಮಟ್ಟಕ್ಕೆ ಕೂಡ ಮಾತಾಡ್ತಾ ಇದ್ದಾರೆ ಮಾಲತಿಯವರು. ಯಾಕೆ ಆ ರೀತಿ ಮಾತಾಡ್ತಾ ಇದ್ದಾರೆ ಅಂದರೆ ನೋಡಿ, ತರುಣ್ ಸುಧೀರ್ ಅವರು ಲಾಸ್ಟು 2011 ಒಂದು ನವಗ್ರಹ ಸಿನಿಮಾ ನೋಡ್ಬೋದು ನೀವು. ನವಗ್ರಹ ಸಿನಿಮಾದಲ್ಲೂ ಕೂಡ ಅವರು ಕೂಡ ಒಂದು ಪಾತ್ರ ಇದೆ, ಅಲ್ಲಿ ಕುಂಬಿ ಅನ್ನೋ ಒಂದು ಪಾತ್ರ ಇರುತ್ತೆ ಅವರಿಗೆ. ಆ ಪಾತ್ರದಲ್ಲೂ ಕೂಡ ಸಿನಿಮಾದ ಪಾತ್ರದಲ್ಲಿ ಅವಕಾಶ ಸಿಕ್ಕಿದ್ದೆಲ್ಲ ದರ್ಶನ್ ಸರ್ ಕಡೆಯಿಂದನೇ. ದರ್ಶನ್ ಸರ್ ಆ ಟೈಮಲ್ಲಿ ತುಂಬ ಒಳ್ಳೇದು ಮಾಡಿದ್ರು, ಅವ್ರಿಗೆ ತುಂಬ ಅವಕಾಶಗಳನ್ನು ಕೊಡಿಸಿದ್ರು. ಮತ್ತು ಈಗ ಲಾಸ್ಟ್ ಟೈಮ್ ಚಾನ್ಸ್ ಸಿಕ್ಕಿದ್ದು ಅಂತಂದರೆ ಈಗ ರಾಬರ್ಟ್ ಟೈಟಲಲ್ಲಿ ಕೂಡ ಒಂದು ಕತೆ ಸ್ಟೋರಿಯನ್ನು ಕೊಟ್ಟಿದ್ದು, ಮತ್ತು ಅವ್ರಿಗೆ ಒಂದು ನಿರ್ದೇಶಕ ಅನ್ನೋ ಒಂದು ಅವಕಾಶವನ್ನು ಕೊಟ್ಟಿದ್ದು ಕೂಡ ದರ್ಶನ್ ಸರ್. ಹೀಗೆ ಹಲವು ರೀತಿಯ ಅವಕಾಶಗಳನ್ನ ಕೊಡ್ತಾ ಬಂದಿದ್ದಾರೆ. ಇವ್ರಿಗೊಬ್ಬರಿಗೆ ಮಾತ್ರ ಅಲ್ಲ, ತುಂಬ ಜನಕ್ಕೆ ಕೂಡ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಸ್ಯಾಂಡಲ್ವುಡ್ಡು ಎಲ್ಲ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ನಿರ್ದೇಶಕರು ಕೂಡ ಎಷ್ಟೋ ಜನ ದರ್ಶನ್ ಸರ್ ಹೆಸರು ಹೇಳ್ಕೊಂಡೇ ಕೂಡ ಬೆಳೆದಿದ್ದಾರೆ. ಆದರೆ ಇಲ್ಲೊಂದು ವಿಷಯ ಏನಂತಂದರೆ, ತರುಣ್ ಸುಧೀರ್ ಕೂಡ ನೆಕ್ಸ್ಟ್ ಮುಂದೆ ಈಗ ಲಾಸ್ಟ್ ವರ್ಷ, ಕೊನೆಯ ವರ್ಷ 2024 ಮದುವೆ ಕೂಡ ಆದರು. ಮದುವೆಯನ್ನು ಕೂಡ ಮಾಡಿಸಿದ್ದು ಕೂಡ ದರ್ಶನ್ ಸರ್ ಅಂತ ಕೂಡ ಒಂದು ವಿಷಯ ಕೂಡ ಕೇಳಿಬಂತು. ನೋಡಿ, ಮದುವೆ ಮಾಡಿಸಿದ್ದು ದರ್ಶನ್ ಸರ್. ಯಾಕೆ ಮದುವೆ ಮಾಡಿಸಿದ್ದು ನೋಡಿ, ಅವ್ರ ವಿಷಯದಲ್ಲಿ ಯಾಕೆ ತಲೆ ಹಾಕಿದ್ರು? ಅವರ ಒಂದು ಫ್ಯಾಮಿಲಿ, ಕುಟುಂಬ ಅವ್ರಿಗೆ ಬಿಟ್ಟಿದ್ದು. ಅವರ ಕುಟುಂಬದಲ್ಲೂ ಕೂಡ ನಾವು ಯಾಕೆ ತಲೆ ಹಾಕಬೇಕು ಅನ್ನೋ ಒಂದು ವಿಷಯ ಕೂಡ ನಿಮಗೂ ಕೂಡ, ನಮ್ಮ ಬಾಸು, ನಮ್ಮ ದರ್ಶನ್ ಬಾಸ್ ಯಾಕೆ ತಲೆ ಹಾಕಬೇಕು ಅನ್ನೋ ಕೂಡ ನಿಮಗೂ ಒಂದು ವಿಷಯ ಗೊತ್ತಾಗ್ಬೋದು. ಏನಕ್ಕೆ ನಮ್ಮ ಬಾಸ್ ತಲೆ ಹಾಕ್ತಿದ್ದಾರೆ ಅವ್ರ ಕುಟುಂಬದಲ್ಲಿ. ನೋಡಿ, ಕುಟುಂಬ ಅಂತ ಬಂದರೆ ನಮ್ಮ ಕುಟುಂಬ ಅಂತಲ್ಲ, ಎಲ್ಲರಿಗೂ ಕೂಡ ಇಲ್ಲಿ ಒಂದು ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ. ಅದು ನಮ್ಮ ಹತ್ರ ಒಂದು ದುಡ್ಡಿನ ವ್ಯವಹಾರ ಇದ್ದರೆ ಮಾತ್ರ. ನೋಡಿ, ನಮ್ಮ ಹತ್ರ ಎಷ್ಟೋ ದುಡ್ಡು ಇದೆ ಅಂತಂದರೆ ನಾವೆಷ್ಟೋ ಜನಕ್ಕೆ ಸಹಾಯ ಮಾಡ್ತೀವಿ. ದುಡ್ಡಿಲ್ಲ ಅಂತಂದರೆ ನಾವು ಯಾವ ಸಹಾಯನೂ ಮಾಡಲ್ಲ. ಹಾಗೆ ದರ್ಶನ್ ಸರ್ ಕೂಡ ಅಷ್ಟೇ, ತರುಣ್ ಸುಧೀರ್ ಫ್ಯಾಮಿಲಿಗೆ ಈಗ ನೋಡಿ, ದರ್ಶನ್ ಸರ್ ಕೂಡ ಎಷ್ಟೋ ಅವಕಾಶಗಳನ್ನ ಕೊಟ್ಟಿದ್ದು ಮಾತ್ರ ಅಲ್ಲ, ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಮಾಡಿದ್ದಾಗಲಿ, ಮತ್ತು ಅವರ ಅಮ್ಮನಿಗೆ ಕೂಡ ಏನೋ ಒಂದು ಆರೋಗ್ಯಕ್ಕೆ ಸಹಾಯ ಮಾಡಿಸಿದ್ದು. ಮತ್ತು ಈಗ ಕೊನೆಯಲ್ಲಿ ಇವ್ರಿಗೆ ತರುಣ್ ಸುಧೀರ್ ಅವ್ರಿಗೆ ಮದುವೆ ಮಾಡಿಸಿದ್ದು ನೋಡಿ. ಅವ್ರ ಮಗ ಕೂಡ ತುಂಬ ಲೈಫಲ್ಲಿ ಉದ್ಧಾರ ಆಗಲ್ಲ ಅಂತೆಲ್ಲ ಕೂಡ ಎಷ್ಟೆಷ್ಟು ಜ್ಯೋತಿಷಿದವರೆಲ್ಲ ಹೇಳಿದ್ದು. ಮತ್ತು ಅವ್ರ ಅಮ್ಮನೂ ಕೂಡ ಹಾಗೆ ಅಂದ್ಕೊಂಡಿದ್ರಂತೆ, ಇವನು ಜೀವನದಲ್ಲಿ ಗೆಲ್ಲಲ್ಲ, ಇವನು ಉದ್ಧಾರ ಆಗಲ್ಲ, ಮತ್ತು ಒಂದು ಜೀವನವನ್ನು ನೋಡ್ಕೊಳ್ಳಲ್ಲ. ಅಂದರೆ ಇನ್ನು ಮದುವೆನೂ ಕೂಡ ಆಗಿಲ್ಲ. ಮದುವೆ ಮ್ಯಾರೇಜ್ ಆಗೋಕ್ಕೂ ಕೂಡ ಈಗ ನೋಡಿ, ಎಷ್ಟೋ ಜನ ಹೆಣ್ಣು ಹುಡುಕ್ತಾ ಇರ್ತಾರೆ. ಸಿನಿಮಾ ಇಂಡಸ್ಟ್ರಿಲಿ ಕೂಡ ಎಷ್ಟೋ ಜನ ಅವರವರೇ ಲವ್ ಮ್ಯಾರೇಜ್ ಆಗಿ ಕೂಡ ಮದುವೆ ಆಗಿದ್ದಾರೆ, ಇಲ್ಲ ಅಂತಲ್ಲ. ಈಗ ತರುಣ್ ಸುಧೀರ್ ಅವ್ರಿಗೂ ಕೂಡ ಮದುವೆ ಆಗದೆ ಹಾಗೇ ಇದ್ದರು. ಯಾಕೆಂದರೆ ಅವರು ಒಂದು ನೋಡೋಕ್ಕೆ ಒಂದು ಸ್ವಲ್ಪ ದಪ್ಪ ಇದ್ದಾರೆ. ಅದರಿಂದ ಯಾರು ಕೂಡ ಸಿನಿಮಾ ಹೀರೋಯಿನ್ ಅಲ್ಲ, ಯಾರು ಕೂಡ ಒಪ್ಪಲ್ಲ ಅಂತ ಕೂಡ ಹಾಗೇ ಇದ್ದರು. ನೋಡಿ, ಇವರು ರಾಬರ್ಟ್ ಸಿನಿಮಾ ನಟಿ ಇವರು ಇದಾರಲ್ಲ, ಕಾಟೇರ ರಾಬರ್ಟ್ ಸಿನಿಮಾ ನಟಿ ಅಂತ ನೀವು ಕೇಳಿರ್ಬೋದು, ಇವರೆಲ್ಲ ಸೋನಲ್ ಅಂತ. ಅವ್ರನ್ನೂ ಕೂಡ ಏನೋ ಒಪ್ಪಿಸಿ ಒಂದು ಅವಕಾಶ ಕೊಟ್ಟಿದ್ದು ಅಲ್ಲದೆ ಕೂಡ ಅವರು ಕೂಡ ಮದುವೆ ಮಾಡಿಸಿದ್ದು ಕೂಡ ದರ್ಶನ್ ಸರ್ ಅಂತ ಕೂಡ ಅವರು ಸ್ವತಃ ಹೇಳ್ಕೊಂಡಿದ್ದಾರೆ. ಯಾರು ಮಾಲತಿ ಅಮ್ಮ ಅಂತ ತರುಣ್ ಸುಧೀರ್ ತಾಯಿ ಹೇಳ್ಕೊಂಡಿರೋದ್ರಿಂದ ಅವ್ರಿಗೆ ತುಂಬ ಖುಷಿಯಾಗಿದೆ. ಅವ್ರು ಮಾತ್ರ ಅಲ್ಲ, ಎಷ್ಟೋ ಇಂಥ ಬಡ ಮಕ್ಕಳಿಗೆಲ್ಲ, ಬಡ ನಿರ್ದೇಶಕರಿಗೂ ಕೂಡ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಅಂತಂದರೆ ಇಂಥ ಸಹಾಯನ ಕೂಡ ಯಾರು ಕೂಡ ಮರೆಯಲ್ಲ. ನಿಮ್ಗೆ ಗೊತ್ತಿರ್ಬೋದು, ನಿಯತ್ತು ಅಂತಕ್ಕಂಥದ್ದು ಮನುಷ್ಯನಲ್ಲಿ ಬಹಳ ಕಡಿಮೆ ಇದೆ. ಎಲ್ಲರಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ, ನಿಯತ್ತಾಗಿ ಇರ್ತಕ್ಕಂಥ ಒಂದು ಪ್ರಾಣಿ ಅಂದರೆ ಅದು ನಾಯಿ ಮಾತ್ರ. ಅದರಲ್ಲಿ ಪ್ರಾಣಿಗಳಲ್ಲಿ ಮನುಷ್ಯನು ಕೂಡ ಒಬ್ಬ. ಮನುಷ್ಯನಲ್ಲಿ ನಿಯತ್ತು ಅಂತಕ್ಕಂಥದ್ದು ಅತಿ ಕಡಿಮೆ ಇರೋದ್ರಿಂದ ಎಷ್ಟೋ ಜನ ದರ್ಶನ್ ಸರ್ ಸಹಾಯನೂ ಕೂಡ ಮಾಡಿರೋದನ್ನ ಮರ್ತೋಗಿರ್ತಾರೆ. ನೀವು ಆಗಾಗ ನೋಡ್ತಾ ಇರಿ, ದರ್ಶನ್ ಸರ್ ಎಷ್ಟೋ ಸಾರಿ ತುಂಬ ದೊಡ್ಡ ಸಹಾಯ ಮಾಡಿರ್ತಾರೆ, ಮರ್ತೋಗ್ಬಿಟ್ಟಿರ್ತಾರೆ. ಆ ಮರ್ತೋಗಿರೋದನ್ನು ಕೂಡ ಯಾಕೆ ಮರ್ತೋಗಿದ್ದಾರೆ? ಅದೆಲ್ಲ ಅವಕಾಶಗಳು ನೋಡಿ, ಅವಕಾಶ ಸಿಗೋ ಗಂಟ ಅಷ್ಟೇ, ಸಿಕ್ಕಿದ ಮೇಲೆ ಮರ್ತೋಗ್ಬಿಡ್ತಾರೆ. ಅವ್ರ ಹೆಸರೇ ಇರಲ್ಲ ಅಲ್ಲಿ. ನೋಡಿ, ಅವ್ರ ಹೆಸರು ಕೂಡ ಹೇಳ್ಕೊಳ್ಳಲ್ಲ, ಒಂದು ಹೊಗಳಲ್ಲ, ಒಂದು ಮಾತಾಡಲ್ಲ. ಒಂದ್ಸಲಿ ಅವಕಾಶಗಳನ್ನ ಬಳಸ್ಕೋತಾರೆ ಎಷ್ಟೋ ಜನ, ಬಳಸ್ಕೊಂಡು ಕೈ ಬಿಟ್ಬಿಡ್ತಾರೆ. ಕೆಲವರು ಕೊನೆಗೆ ನಮಗೆ ಉಲ್ಟಾ ಹೊಡೆದ್ಬಿಡ್ತಾರೆ. ಎಷ್ಟೋ ಜನ ನಿಮ್ಮ ಸ್ನೇಹಿತರೆ ಕೂಡ ನಿಮ್ಮನ್ನು ಬಳಸ್ಕೊಂಡು ಕೊನೆಗೆ ನಿಮ್ಮ ಸ್ವಂತದವರೇ ನಿಮಗೆ ಉಲ್ಟಾ ಹೊಡಿತಾರೆ ಅಂತಂದರೆ ಅದು ಕೆಲವರು ಮಾಡುವಂಥದ್ದು ಇದ್ದೇ ಇರುತ್ತೆ. ಈಗ ದರ್ಶನ್ ಸರ್ ನೋಡಿ, ದರ್ಶನ್ ಸರ್ ಒಂದು ಸಹಾಯ ನೆನೆದು ಇವರ ಮಾಲತಿಯವರ
ನಮ್ಮ ತರುಣ್ ಸುಧೀರ್ ತಾಯಿ ಏನಿದ್ದಾರೆ ಅವರು ಮಾಡಿರ್ತಕ್ಕಂಥ ಈ ಉಪಕಾರ ತುಂಬ ದೊಡ್ಡ ಉಪಕಾರ. ದರ್ಶನ್ ಸರ್ ದಯವಿಟ್ಟು ಜೈಲಿಂದ ಬಿಡುಗಡೆ ಆಗಲೇಬೇಕು. ಅವ್ರು ಬಿಡುಗಡೆ ಆದರೆ ನನ್ನ ದೇಹನೇ ಬೇಕಾದ್ರೆ ನಿಮ್ಗೆ ಅರ್ಪಿಸ್ಬಿಡ್ತೀನಿ, ನನ್ನ ಬೇಕಾದ್ರೆ ತೊಗೊಂಬಿಡಿ ಅಂತ ಕೂಡ ಕೇಳ್ಕೊತಿದ್ದಾರೆ. ಯಾಕೆಂದರೆ ನೋಡಿ, ಇದೆಲ್ಲ ಕಾಮನ್ ಏನು ಹೇಳುತ್ತೆ ಅಂತಂದರೆ, ಒಂದು ಸೈನ್ಸ್ ವಿಜ್ಞಾನದ ಪ್ರಕಾರ ಅವ್ರಿಗೂ ಕೂಡ ಒಂದು 50 ಇಯರ್ಸ್, 50-55 ವರ್ಷ, 60 ವರ್ಷದ ಮೇಲಾಗಿದೆ. ಅಷ್ಟು ವಯಸ್ಸಾದ ಮೇಲೆ ಎಲ್ಲರಿಗೂ ಕೂಡ ಅಷ್ಟೇ, ನಮಗೆ ಇನ್ನೂ ಬದುಕಬಾರ್ದು ತೆಗಿ, ಇನ್ನೇನು ಹೋಗ್ಬಿಡೋಣ, ಏನೋ ಒಂದು ಆಶ್ರಮಕ್ಕೆ ಹೋಗಿ ಸೇರ್ಕೊಳ್ಳೋಣ, ಇಲ್ಲ ಬೇರೆ ಇನ್ನಾದರೂ ಎಲ್ಲೋ ಕಾಶಿ ಯಾತ್ರೆಗೆ ಹೋಗ್ಬಿಡೋಣ ಅಂತ ಅನ್ನೋ ಒಂದು ಮೈಂಡ್ ಬಂದುಬಿಡುತ್ತೆ. ಯಾಕೆಂದರೆ ವಯಸ್ಸು ಆಗ್ತಾ ಎಲ್ಲರಿಗೂ ಕೂಡ ಬುದ್ಧಿ ಅನ್ನೋದು ಕೂಡ ಕಮ್ಮಿ ಆಗ್ತಾ ಇರುತ್ತೆ. ಇನ್ನೇನಿದೆ ಜೀವನದಲ್ಲಿ, ನೋಡಿ, ಜೀವನ ಅಂತ ಬಂದರೆ ಜೀವನದಲ್ಲಿ ಇನ್ನೇನಿದೆ ಅಂಥದ್ದು ಕೂಡ ಈಗಾಗಲೇ ಎಲ್ಲ ಕೂಡ ಸಂತೋಷ, ಸುಖ, ದುಃಖಗಳೆಲ್ಲ ಅನುಭವ ಆಗಿದೆ. ಜೀವನದಲ್ಲಿ ಇನ್ನೇನು ಇಲ್ಲ ಅಂತಕ್ಕಂಥದ್ದು ತುಂಬ ದೊಡ್ಡ ಸುದ್ದಿ ಆಗುತ್ತೆ. ಆದರೂ ಕೂಡ ಇಲ್ಲಿ ಏನಂತಂದರೆ, ತರುಣ್ ಸುಧೀರ್ ಅವರ ಒಂದು ತಾಯಿಯ ಮಾತನ್ನು ಕೇಳಿ ನೀವೆಲ್ಲರೂ ಕೂಡ ಶಾಕ್ ಆಗ್ಬೋದು. ದರ್ಶನ್ ಸರ್ ಇಷ್ಟೊಂದು ಸಹಾಯ ಮಾಡಿದಾರಲ್ಲ, ಇಷ್ಟೊಂದು ಸಹಾಯ ಮಾಡಿದರೂ ಕೂಡ ಅವರೊಂದು ಉಪಕಾರವನ್ನು ಮರ್ತಿಲ್ವಲ್ಲ ಅಂತ ಕೂಡ ನೀವು ಎಷ್ಟೋ ಜನ ಪಾಸಿಟಿವ್ ಕಾಮೆಂಟ್ ಕೂಡ ಹಾಕ್ಬೋದು. ಎಷ್ಟೋ ಜನಗಳು ಕೂಡ ಅಭಿಮಾನಿಗಳು ಕೂಡ ಖುಷಿಯನ್ನು ಪಡ್ತೀರ, ಇಲ್ಲ ಅಂತಲ್ಲ. ಬಟ್ ಎಷ್ಟೋ ಜನ ಕೆಲವರು ಅಭಿಮಾನಿಗಳು ಅಲ್ಲದೆ ಹೋದರೂ ಕೂಡ ಇವರೇನು ಸಹಾಯ ಮಾಡಿದ್ದಾರೆ, ದರ್ಶನ್ ಸರ್ ಏನು ಸಹಾಯ ಮಾಡಿದ್ದಾರೆ ಅಂಥದ್ದೇನು ಮಾಡಿಲ್ಲ ಇವರು, ಆ ಥರ ಎಲ್ಲ ಕೂಡ ಒಂದು ಮನೋಭಾವದಿಂದ ಕೂಡ ನೋಡ್ತಾರೆ. ಆದರೆ ಆ ಥರ ಅಲ್ಲದಲ್ಲ, ಎಷ್ಟೋ ಜನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಹಾಯ ಮಾಡಿದ್ದನ್ನು ಅವರು ದರ್ಶನ್ ಸರ್ ಅವರು ಹೇಳ್ಕೊಳಕ್ಕೆ ಹೋಗಿಲ್ಲ. ಯಾರೇ ಆಗಲಿ ಸಹಾಯ ಮಾಡಿದ್ದು, ಕೊಟ್ಟದ್ದು, ಅಂದರೆ ಈ ತೊಗೊಳ್ಳುವಂಥದ್ದು ಕೊಟ್ಟದ್ದೆಲ್ಲ ಯಾರು ಕೂಡ ಎಲ್ಲೂ ಅದನ್ನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ, ಹೇಳ್ಕೊಳ್ಳಲ್ಲ. ಆದರೆ ಹೇಳ್ಕೊಳ್ಳುವಂಥದ್ದು ಬಂದು ಅವರೇ ಕೊಟ್ಟದ್ದನ್ನ ಇಂಥವ್ರು ನಮ್ಗೆ ಸಹಾಯ ಮಾಡಿದ್ರು ಅಂತ ನೋಡಿ, ಕೊನೆಯ ಗಳಿಗೆಯಲ್ಲಿ ಸತ್ತ ಮೇಲೆ ಬಂದು ಹೇಳ್ಕೊತಾರೆ ಎಲ್ಲರೂ ಅಷ್ಟೇ. ಅವರ ಒಂದು ಪ್ರಾಣ ತ್ಯಾಗ ಮಾಡಿ, ಒಂದು ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ಎಲ್ಲೇ ಒಂದು ಇಂಡಸ್ಟ್ರಿ ಆಗ್ಬೋದು, ಒಂದು ಬಿಸ್ನೆಸ್ ಅಂತ ಬಂದಾಗ, ಒಂದು ಅಚೀವ್ಮೆಂಟ್ ಸಾಧನೆ ಅಂತ ಬಂದಾಗ ಅವರೆಲ್ಲ ಸಾಧನೆ ಮಾಡಿ ಸತ್ತ ಮೇಲೆ ಬಂದು ಹೇಳ್ಕೊತಾರೆ, ನಮಗೆ ಈ ರೀತಿ ನಮಗೆ ಈ ರೀತಿ ಒಂದು ಸಹಾಯವನ್ನು ಮಾಡಿದ್ರು, ನಮ್ಗೆ ಈ ಕಾಲಕ್ಕೆ ನೋಡಿ, ನಮ್ಗೆ ಈ ವರ್ಷದಲ್ಲಿ 1900 ಕಾಲದಲ್ಲಿ ಇಂಥ ಒಂದು ಸಹಾಯನ ಮಾಡಿದ್ದ ನಾನು ಮರೆಯೋದಕ್ಕೆ ಆಗಲ್ಲ ಅಂತ ಅವರು ಸತ್ತ ದಿನ ಬಂದು ಹೇಳ್ಕೊತಾರೆ ಹೊರತು ಬದುಕಿದ್ದಾಗಂತೂ ಯಾರು ಕೂಡ ಬಂದು ಹೇಳೋದಿಲ್ಲ. ಅದೆಲ್ಲ ಕೂಡ ನಿಮಗೂ ಕೂಡ ಗೊತ್ತಿರುವಂಥ ವಿಷಯನೇ. ನೋಡಿ, ಈಗ ನೋಡಿ, ತರುಣ್ ಸುಧೀರ್ ಅವ್ರ ತಾಯಿ ಕೂಡ ಈಗಲೂ ಕೂಡ ಅವ್ರು ಬದುಕಿರುವಾಗಲೇ ಬಂದು ಹೇಳ್ಕೊಬಿಟ್ಟಿದ್ದಾರೆ. ನಾವು ದರ್ಶನ್ ಸರ್ಗಂತೂ ತುಂಬ ಚಿರಋಣಿಯಾಗಿರ್ತೀವಿ. ಯಾಕೆಂತಂದರೆ ಅವ್ರು ಮಾಡಿರ್ತಕ್ಕಂಥ ಸಹಾಯ ತುಂಬ ಅಪಾರ ಇದೆ. ನನ್ನ ಮಗನಿಗಂತೂ ತುಂಬ ಖುಷಿ, ಅವ್ರು ಕಂಡ್ರೆ ತುಂಬ ಖುಷಿ ಮಾತ್ರ ಅಂತಲ್ಲ, ಎಷ್ಟೋ ಜನಗಳಿಗೆ ಇದೇ ರೀತಿ ಸಹಾಯ ಮಾಡ್ತಾನೆ ಬಂದಿದ್ದಾರೆ. ಇವ್ರಿಗೂ ನಮ್ಮ ಮಗನೂ ಕೂಡ ಒಬ್ಬ ಅದೇ ರೀತಿ. ಯಾಕೆಂದರೆ ನಮ್ಮ ಮಗನೂ ಕೂಡ ಉದ್ಧಾರ ಆಗೋದೇನಿದ್ರು ಅವನು ಆಗಲ್ಲ, ದಯವಿಟ್ಟು ಅವ್ನು ನಿಜವಾಗ್ಲೂ ಕೂಡ ಅವನ ಬದುಕು ಇಲ್ಲಿಗೆ ಕೂಡ ಮುಗಿದೋಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ವಿ. ಬದುಕು ಇಲ್ಲಿಗಲ್ಲಿ ಮುಗಿದೋಗಿರಲಿಲ್ಲ ಅಂತ ಕೂಡ, ಅದು ಕೂಡ ತಿಳಿಸ್ಕೊಟ್ಟಿದ್ದೇ ದರ್ಶನ್ ಅವರು ಅಂತ ಕೂಡ ಒಂದು ವಿಷಯ ಕೂಡ ಕೇಳಿಬಂತು. ನೋಡಿ, ಇತ್ತೀಚೆಗಂತೂ ಅದು ಮದುವೆ ಮಾಡಿಸಿದ್ದು ಮಾತ್ರ ಅಲ್ಲ, ಈಗ ಸದ್ಯಕ್ಕೆ ಇವತ್ತಂತೂ ಸುದ್ದಿ ಹರಿದಾಡ್ತಕ್ಕಂಥ ಒಂದು ಸುದ್ದಿ ಅಂತಂದರೆ, ತರುಣ್ ಸುಧೀರ್ ಅವ್ರ ತಾಯಿ, ನಮ್ಮ ದೇಹ ಏನೋ, ನನ್ನ ದೇಹದ ಭಾಗ ಏನೋ, ನನ್ನ ಪ್ರಾಣನೂ ಕೂಡ ಕೊಡ್ತೀನಿ, ದರ್ಶನ್ ಸರ್ ಜೈಲಿಂದ ಹೊರಗೆ ಬರೋದಾದರೆ ನನ್ನ ದೇಹದ ಭಾಗ, ಬಿಡಿ ಭಾಗಗಳು ಒಂದಲ್ಲ ಎರಡಲ್ಲ ಎಲ್ಲನೂ ಕೂಡ ತೊಗೊಂಬಿಡಿ. ಯಾಕೆಂದರೆ ಈಗ ನಾನಾಗಲೇ ಜೀವನ ಮಾಡಾಗಿದೆ, ಎಲ್ಲ ಕಷ್ಟ ಸುಖಗಳನ್ನು ಕೂಡ ಸವಿದಾಗಿದೆ, ನನ್ನಲ್ಲೀಗ ಕೂಡ ಏನಿಲ್ಲ. ಯಾಕೆಂದರೆ ಆ ರೀತಿ ಒಂದು ಮನೋಭಾವನೆ ಎಲ್ಲರೂ ಕೂಡ ವಯಸ್ಸಾದ ಮೇಲೆ ಬಂದೇ ಬರುತ್ತೆ. ಅದೇ ರೀತಿ ಇವರು ಕೂಡ ಹೇಳಿರ್ತಕ್ಕಂಥದ್ದಷ್ಟೇ. ಮತ್ತು ಇನ್ನೊಂದು ಏನಂತಂದರೆ, ಅವ್ರು ಮಾಡಿರ್ತಕ್ಕಂಥ ಸಹಾಯ ಕೂಡ ಏನಾದರೂ ಕಣ್ಣೀರು ಹಾಕ್ಕೊಂಡಿರ್ತಕ್ಕಂಥದ್ದು ಕೂಡ ಕೇಳ್ತಾ ಇದ್ದೀರಾ. ಈಗಾಗಲೇ ಎಲ್ಲ ಕಡೆ ಇದೇ ಚರ್ಚೆ ಆಗ್ತಾ ಇರೋದು. ತರುಣ್ ಸುಧೀರ್ ಅವರ ತಾಯಿ ಮಾಡಿರ್ತಕ್ಕಂಥ ಸಹಾಯ, ದರ್ಶನ್ ಸರ್ ಮಾಡಿರ್ತಕ್ಕಂಥ ಸಹಾಯವನ್ನು ನಾನು ಲೈಫಲ್ಲಿ ಜೀವನ ಪೂರ್ತಿ ನಾನು ಮರೆಯೋದಕ್ಕಾಗಲ್ಲ. ಯಾಕೆಂತಂದರೆ ನನ್ನ ಮಕ್ಕಳಿಗೆ ಜೀವನ ಕೊಟ್ಟಂತಹ ದೇವರು ಅವರು ಅಂತ ಕೂಡ ನೆನೆಸ್ಕೊಂಡಿದ್ದಾರೆ. ಮಕ್ಕಳಿಗೆ ಅಂತಂದ ತಾಯಿ ನೋಡಿ, ಒಬ್ಬರ ತಾಯಿ ಯಾವ ಥರ ನೆನೆಸ್ಕೋತಾರೆ, ತನ್ನ ಮಕ್ಕಳಿಗೆ ಒಳ್ಳೇದಾಗೋದಾದರೆ ಇದಕ್ಕೆ ಬೇರೆಯವ್ರಿಗೂ ಕೂಡ ಒಳ್ಳೇದನ್ನ ಬಯಸ್ತಾರೆ, ಎಲ್ಲರಿಗೂ ಕೂಡ ಅಷ್ಟೇ. ಇವರು ಕೂಡ ಅದೇ ರೀತಿ ಮನೆ ಮನೋಭಾವದಿಂದ ಹೇಳ್ಕೊಂಡಿದ್ದಾರೆ ಅಷ್ಟೇ. ನೋಡಿ, ಹೀಗೆ ದರ್ಶನ್ ಸರ್ ವಿಡಿಯೋಗಳು ತುಂಬ ಮುಂದೆ ಇದೇ ರೀತಿ ಬರ್ತಾ ಇರುತ್ತೆ. ಯಾಕೆಂತಂದರೆ ಇದೇ ರೀತಿ ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಒಂದು ಆಸೆ ಆಗಿರುತ್ತೆ ಅವ್ರಿಗೂ ಕೂಡ.